ಹರಿ ಓಂ. ಓಂ ತತ್ಸತ್. ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಹರಿ ಓಂ. ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಕಣ್ಣಾರೆ ಕಾಣುತ್ತಿರುವ ಈ ದೇಶದಲ್ಲಿ, ಬ್ರಹ್ಮಾಂಡದಲ್ಲೇ ಇರ್ಬೋದು, ಅದನ್ನು ನನಗೆ ತಿಳಿದಿಲ್ಲ, ದೇಶದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಒಂದು ಅಸಹ್ಯವಾದ ವರ್ತನೆಗಳು ಪ್ರಜಾಜನರಲ್ಲಿ ಬಹಳ ಅದು ಪ್ರಚಲಿತಗೊಂಡಿದೆ. ಅದು ಏನಂದ, ಪರಮಾತ್ಮನು ಸೃಷ್ಟಿಯನ್ನು ಮಾಡಿದ್ದಾನೆ. ಹಾಗಾಗಿ ಎಲ್ಲರೂ ಕೂಡ ತಲೆ ತಗ್ಗಿಸಿ ಬಗ್ಗಿ ನೋಡಬೇಡಿ. ತಲೆ ತಗ್ಗಿಸಿ ಬಗ್ಗಿ ನೋಡಿದರೆ ಕಾಣುವುದು ನಿಮಗೆಲ್ಲರಿಗೂ ಕೂಡ ಒಂದೇ ವಿದ್ಯೆ. ಗೊತ್ತಾಯ್ತಾ? ಅದನ್ನು ಸಕಲ ಜೀವರಾಶಿಗಳಲ್ಲೂ ಇಟ್ಟಿರ್ತಕ್ಕಂಥದ್ದು ಪರಮಾತ್ಮನು. ತಲೆ ಎತ್ತಿ ನೋಡಿ ಎಂಬುದಾಗಿ. ತಲೆ ಎತ್ತಿ ನೋಡಿದರೆ ಪರಮಾತ್ಮನು ಬ್ರಹ್ಮಾಂಡದಲ್ಲಿ ಸೃಷ್ಟಿ ರಚನೆಯನ್ನು ಹೇಗೆ ಮಾಡಿದ್ದಾನೆ ಅದನ್ನು ನೋಡಿ, ಬ್ರಹ್ಮಾಂಡವನ್ನು ನೋಡಿ, ಸೃಷ್ಟಿ ರಚನೆಯಲ್ಲಿ ಎಷ್ಟು ವೈಭೋಗವಾಗಿದೆ ಆ ಸತ್ಯದಲ್ಲಿ. ಆ ಸತ್ಯ ಮಹಾವಿದ್ಯೆಗಳು ತಲೆ ಎತ್ತಿ ನೋಡಿದರೆ ಸಹಸ್ರಾರು ವಿದ್ಯೆಗಳು ನಿಮಗೆ ಪ್ರಾಪ್ತಿಯಾಗುತ್ತವೆ. ಆ ವಿದ್ಯೆಗಳನ್ನು ತಿಳಿಯಿರಿ, ಅನುಸರಿಸಿ. ಕಣ್ಣಿದ್ದು ಕುರುಡರಂತೆ, ಜ್ಞಾನವಿದ್ದು ಅಜ್ಞಾನಿಗಳಂತೆ, ಗೊತ್ತಾಯ್ತಾ, ವರ್ತಿಸಬೇಡಿ ಎಂಬುದಾಗಿ ನಿಮ್ಮಲ್ಲಿ ನಾನು ಸವಿನಯ ವಿನಯದಿಂದ ನಿಮ್ಮೆಲ್ಲರೂ ಕೂಡ ನಾನು ಪ್ರಾರ್ಥಿಸುತ್ತೇನೆ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ಬ್ರಹ್ಮಾಂಡದಲ್ಲಿ ಪರಮಾತ್ಮ ಚತುರ್ದಶ ಭುವನಗಳನ್ನು ಸೃಷ್ಟಿಸಿದ್ದಾನೆ ಎಂಬುದಾಗಿ ತಿಳಿಸಿದ್ದೆ. ಹಾಗೂ ಆ ಚತುರ್ದಶ ಭುವನಗಳಲ್ಲಿ ಪರಮಾತ್ಮ ನೆಲೆಯವರೆಗೆ ಹೋಗತಕ್ಕಂಥ ಮಾರ್ಗಗಳನ್ನು ಇಂದು ನಾನು ಹೇಳಲ್ಪಡುತ್ತೇನೆ. ಹರಿ ಓಂ. ಅಥೋ ದೇವ ಅವಂತುನ ಯಥೋ ವಿಷ್ಣು ವಿಚಕ್ರಮೆ ಪೃಥ್ವಿಯ ಸಪ್ತಧಾಮಾಭಿ. ಯಥ ಯಾವ ಅನಾದಿ ಹಾಗೂ ನಿತ್ಯ ಕಾರಣನಾದ ಮೂಲಕ ವಿಷ್ಣು ಚರಾಚರ ಜಗತ್ತನ್ನು ಸರ್ವವ್ಯಾಪಕನಾದ ಪರಮಾತ್ಮನು ಪೃಥ್ವಿಯ ಭೂಮಿಯಿಂದ, ವಿಸ್ತಾರವಾದ ಪೃಥ್ವಿಯಿಂದ ಆರಂಭಗೊಂಡು ಸಪ್ತ 7 ಅರ್ಥಾತ್ ಭೂಹು ಭುವಃ ಸ್ವಃ ಮಹ ಜನಃ ತಪಃ ಸತ್ಯಗಳೆಂಬ ಲೋಕಗಳನ್ನು, ಅಂದರೆ ಅವನ ನೆಲೆಯವರೆಗೆ, ಪರಮಾತ್ಮನ ನೆಲೆಯವರೆಗೆ ಧಾಮಾಭಿ, ಯಾವ ಅವನ ಧಾಮವಿದೆಯೋ ಅವು ಯಾವ್ಯಾವ ಸಕಲ ಪದಾರ್ಥಗಳನ್ನು ಧಾರಣೆ ಮಾಡುತ್ತವೆಯೋ ಅವುಗಳೊಂದಿಗೆ ವಿಚಕ್ರಮೆ ಸೃಷ್ಟಿಸಿದ್ದಾನೆ. 7 ಧಾಮಗಳನ್ನು ಏನೇನು ಧಾರಣೆ ಮಾಡಿದೆ ಹೇಗೆ ಎಂಬುದನ್ನು ಹೇಳಲ್ಪಡುತ್ತೆ. ಸೃಷ್ಟಿಸಿದ್ದಾನೆ. ಅಥವಾ ಅವುಗಳ ಮೂಲಕವೇ ದೇವ ವಿದ್ವಾಂಸರು ನಮ್ಮೆಲ್ಲರಿಗೂ ಅವಂತೂ ತಿಳಿ ಹೇಳುತ್ತಾರೆ. ಸಕಲ ಲೋಕಾಂತರಗಳು ಹಾಗೂ ಪದಾರ್ಥಗಳ ಜ್ಞಾನವನ್ನು ಬೋಧಿಸುತ್ತಾರೆ. ಸಪ್ತಲೋಕಗಳಲ್ಲಿ ಏನೇನಿದೆ ಆ ಸತ್ಯವನ್ನು ಹೇಳ್ತಾರೆ ತಿಳಿದಂಥ ಮಹಾಜ್ಞಾನಿಗಳು ಎಂಬುದಾಗಿ ತಿಳಿಯಿದೆ. ಹಾಗಾದರೆ ಆ ಲೋಕಗಳು ಯಾವ ರೀತಿಯಾಗಿ ಇದೆ ಎಂಬುದಾಗಿ, ಇಮಂ ರಥಮದಿ ಯೇ ಸಪ್ತತಸ್ತು ಸಪ್ತ ಚಕ್ರಂ ಸಪ್ತ ವಹಾಂತ್ಯಾಶ್ವ ಸಪ್ತ ಸ್ವಸಾರೋ ಅಭಿಸಂ ನವಂತ ಯತ್ರ ಘಾವ ನಿಹಿತ ಸಪ್ತನಾಮ. ಈ ಸಪ್ತಲೋಕಗಳು, ಇಮಂ ಸಪ್ತಚಕ್ರಂ ರಥ, ಈ ಸಪ್ತಲೋಕಗಳನ್ನು ಮುನ್ನಡೆಸುತ್ತಿರುವ ಕಾಲರಥವನ್ನು, ಯೇ ಸಪ್ತತಸ್ಥು, ಯಾವ 7 ಲೋಕಗಳು ಕುದುರೆಗಳಂತೆ ಹೊರುತ್ತವೆಯೋ ಇವುಗಳೆಲ್ಲ ಕಾಲಾಧಿಪನಾಗಿದೆ. ಇವೆಲ್ಲವೂ ಕೂಡ ಪರಮಾತ್ಮನ ಒಂದು ನಿಯಮವಾಗಿದೆ. ಯತ್ರ ಗಾವಂ ಸಪ್ತನಾಮ, ಎಲ್ಲಿ ಸಪ್ತ ಶಕ್ತಿಗಳು, ಸಪ್ತ ಸ್ವರಗಳು ನಿಹಿತ ಅಂತರ್ನಿಹಿತವಾಗಿವೆಯೋ ಸಪ್ತ ಸ್ವಸಾರ, ಈ 7 ಸ್ವಯಂ ಅಸ್ತಿತ್ವವುಳ್ಳ ಲೋಕಗಳು ಅಭಿ ಸನ್ವಂತ, ಕಾಲಾಧಿಪತಿಯು ವಿನೀತವಾಗಿ ಅಂಗೀಕರಿಸುತ್ತವೆ. ಪರಮಾತ್ಮನ ನಿಯಮವನ್ನೆಲ್ಲವೂ ಕೂಡ ಬ್ರಹ್ಮಾಂಡದ ಎಲ್ಲವೂ ಅಂಗೀಕರಿಸುತ್ತವೆ. ಹಾಗೆ ಈ ಲೋಕಗಳು ಕೂಡ ಪರಮಾತ್ಮನ ಒಂದು ನಿಯಮವನ್ನು ಅಂಗೀಕರಿಸುತ್ತವೆ. ಹಾಗಾದರೆ ಈ ಸಪ್ತಲೋಕಗಳು ಹೇಗೆ ಎಂದರೆ, ಇಲ್ಲಿ ಕಾಲಾಧಿಪನಾದ ಭಗವಂತನೆಂದು ಅರ್ಥ ಮಾಡಬೇಕು. ಸಪ್ತಲೋಕಗಳೆಂದರೆ ಉತ್ತರೋತ್ತರ ಚೈತನ್ಯಾದಿ ಕ್ರಮದಲ್ಲಿ ಭೂಹು ಭುವಃ ಮಹ ಸ್ವಃ ಜನಃ ತಪಃ ಹಾಗೂ ಸತ್ಯ ಎಂಬ ಸಪ್ತ ಲೋಕ ಸಂಕ್ರಮಣವನ್ನು ಕುರಿತು ಹೇಳುವುದಾಗಿದೆ. ಪೃಥಿವಿಯಾದಿ ಭೂಮಿಯಿಂದ ಅತ್ಯಂತ ಸೂಕ್ಷ್ಮತಮವಾದ ಸತ್ಯವಾದ
ಪರಮಾತ್ಮನವರೆಗೆ, ಸತ್ಯದಿಂದ ಕೂಡಿದ ಪರಮಾತ್ಮನ ಬ್ರಹ್ಮಾಂಡದ ಸೃಷ್ಟಿಕರ್ತನ ಯಾರಿದ್ದಾನೋ ಆ ಪರಮಾತ್ಮನ ನೆಲೆಯವರೆಗೆ ಶ್ರೇಣಿಬದ್ಧ ಆರೋಹಣ ಕ್ರಮವನ್ನು ಈ ಸಪ್ತ ಎಂಬ ಶಬ್ದವು ಸಂರೂಪಿಸುತ್ತದೆ. ಪರಮಾತ್ಮನ ನೆಲೆಯವರೆಗೆ ಇವಾಗ ನಾವು ಒಂದು ಬೆಟ್ಟವನ್ನು ಹತ್ತಿ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಪರಮಾತ್ಮನ ನೆಲೆವರೆಗೆ ಹೋಗುವಂಥ ಈ 7 ಮೆಟ್ಟಿಲುಗಳು ಅಂದ್ಕೊಳ್ಳಿ, ಇಲ್ಲ ದಾರಿ ಅಂದ್ಕೊಳ್ಳಿ. ಈ ಮೆಟ್ಟುಗಳನ್ನು ಹೇಳಿಯ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಕ್ಕಂಥದ್ದು. ಮಹಾವಿಶ್ವನ ಉಪಾಸನೆ ಮಾಡಬೇಕಾದ್ರೆ ಈ ಸಪ್ತ 7 ವ್ಯಾವೃತ್ತಿಗಳನ್ನು ಹೇಳುತ್ತಾ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಯಿರಿ. ತದನಂತರ ಹಾಗಾದರೆ ಈ ಸಪ್ತ ಲೋಕಗಳು ಹೇಗೆ ಇರ್ತವೆ? ಓಂಬುಹು ಸರ್ವರಕ್ಷಕನು ಸದ್ರೂಪನು, ಓಂಬುವಹ ಸರ್ವಾತ್ರಗಾಮನ ಶೀಲನಾದ ದೇವನು ಚಿದ್ರೂಪನು, ಓಂ ಸ್ವಹ ಸರ್ವಪ್ರದನಾದ ದೇವನು ಆನಂದ ಸ್ವರೂಪನು, ಓಂ ಮಹಃ ಸವ್ಯನಾದ ದೇವನು ಮಹತ್ತಮನು, ಓಂ ಜನ ಸವ್ಯ ಪ್ರಾಪ್ಯನಾದ ದೇವನು ಜಗಜ್ಜನಕನು, ಓಂ ತಪಃ ಜ್ಞಾನ ಸ್ವರೂಪನಾದ ದೇವನು ತಪಸ್ವರೂಪನು ಸಹನಶೀಲನು, ಓಂ ಸತ್ಯ ಸರ್ವೇಶ್ವರನಾದ ದೇವನು ತ್ರಿಕಾಲ ಬಾಧಿತ ಸತ್ಯ ಸ್ವರೂಪನಾಗಿದ್ದಾನೆ. ತ್ರಿಕಾಲ ಬಾಧಿತ ಅಂದರೆ ಭೂತಕಾಲ, ಭವಿಷ್ಯತ್ ಕಾಲ ಹಾಗೂ ವರ್ತಮಾನಗಳಲ್ಲಿ ತ್ರಿಕಾಲ ಬಾಧಿತನಾಗಿದ್ದಾನೆ. ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಇವು ಕೂಡ ತ್ರಿಕಾಲಗಳು. ಯಾವಾಗಲೂ ಪರಮಾತ್ಮನು ಬ್ರಹ್ಮಾಂಡದಲ್ಲಿ ಹೀಗೆ ನಿಹಿತನಾಗಿದ್ದಾನೆ ಎಂಬುದಾಗಿ. ತದನಂತರ ಹಾಗಾದರೆ ಸತ್ಯಲೋಕವಾದರೂ ಎಲ್ಲಿದೆ ಪರಮಾತ್ಮನ ನೆಲೆಯು ಎಂಬುದಾಗಿ ತಿಳಿಯೋಣ. ಶೈತಸ್ಯ ಚ ವೈಶಾನೌದಸಸ್ಯ ಚ ಸಪ್ತ ಋಷೀಣಾಂಚ ಸೋಮಸ್ಯ ಚ ರಾಜ್ಯ ಪ್ರಿಯಂ ಧಾಮ ಭವತಿ ತಸ್ಯೋ ಉದಿಚ್ಚಾಂ ದಿಶಿ ತಸ್ಮೈ ಧ್ರುವಾಯ ದಿಶಃ. ಪರಮಾತ್ಮನು ಚೈತ್ಯಸ್ಯ ಶ್ರೇಷ್ಠತೆಯಿಂದ ಕೂಡಿರ್ತಕ್ಕಂಥ ಛ ಮತ್ತು ವೈ ನಿಜವಾಗಿಯೂ ಸತ್ಯವಾಗಿಯೂ ಆ ಪರಮಾತ್ಮನು ನೌದಸಿ ಉಪದೇಶವನ್ನು ಮಾಡ್ತಾನೆ. ಛ ಮತ್ತು ಸಪ್ತ ಋಷೀಣ ಅಂತ ಸಪ್ತ ಋಷಿ ಮಂಡಲವನ್ನು ಉಳ್ಳವನಾಗಿ ಗೊತ್ತಾಯ್ತಾ ಬೋಧನೆಯನ್ನು ಮಾಡ್ತಾನೆ. ಮತ್ತು ಸೋಮಸ್ಯ ರಾಜ ಅಮೃತ ಸ್ವರೂಪನಾದ ಆ ಪರಮಾತ್ಮನು, ಪವಿತ್ರ ಕರ್ತನಾದ ಪರಮಾತ್ಮನು, ಪ್ರಿಯಂಧಾಮ ಅವನ ಪ್ರಿಯವಾದ ಅತ್ಯಂತ ಶ್ರೇಷ್ಠವ ಸತ್ಯದಿಂದ ಕೂಡಿದ ಧಾಮವು ಗೊತ್ತಾಯ್ತಾ ಧಾಮವು ಭವತಿ ಇರುತ್ತದೆ. ತಸ್ಯೋ ಅವನಿಗೋಸ್ಕರ ಉದಿಚ್ಛ ಉತ್ತರ ದಿಕ್ಕಿನಲ್ಲಿ ಗೊತ್ತಾಯ್ತಾ ದಿಕ್ಕಾಗಿದೆ. ತಸ್ಮೈ ಪರಮಾತ್ಮ ಧ್ರುವಾಯ ದಿಶಃ ಅಂದರೆ ಉತ್ತರ ದಿಕ್ಕಿನಲ್ಲಿ ಯಾವ ಧ್ರುವ ನಕ್ಷತ್ರವಿದೆಯೋ ಆದರೆ ಆ ಧ್ರುವ ನಕ್ಷತ್ರದಲ್ಲಿ ಪರಮಾತ್ಮನಿಗೆ ನೆಲೆಯಾಗಿದೆ. ಗೊತ್ತಾಯ್ತಾ? ಸಪ್ತಋಷಿ ಮಂಡಲವನ್ನು ಸಹಜವಾಗಿ ಉತ್ತರ ದಿಕ್ಕಿನಲ್ಲಿ ಸಪ್ತಋಷಿ ಮಂಡಲವನ್ನು ನೋಡಿದಾಗ ಧ್ರುವ ನಕ್ಷತ್ರ ಅದರ ಸುತ್ತಲೂ ಕೂಡ ಸಪ್ತಋಷಿ ಮಂಡಲವೂ ಕೂಡ ಆವರಿಸಿರುತ್ತದೆ ಎಂಬುದಾಗಿ ತಿಳಿಯಿರಿ. ಹರಿವು ಹಾಗಾದರೆ ಆ ಧ್ರುವ ನಕ್ಷತ್ರಕ್ಕೆ ಪರಮಾತ್ಮನು ಏನಾಗಿದ್ದಾನೆ? ಧ್ರುವೈತ್ವ ದಿಶೆ ವಿಷ್ಣುವೇ ಅಧಿಪತಿಯೇ ಕಲ್ಮಗ್ರೀವಾಯ ರಕ್ಷಿತ್ರ ಓಷಧಿಭ್ಯ ಇಷುಮತಿಭ್ಯ. ಹಾಗಂದರೆ ಪರಮಾತ್ಮನು ಧ್ರುವೈತ್ವಾದಿಶೆ ಧ್ರುವ ದಿಶಿಗೆ ವಿಷ್ಣುವೇ ಅಧಿಪತಿಯು, ಧ್ರುವ ದಿಶಿಗೆ ಅವನೇ ಅಧಿಪತಿಯಾಗಿದ್ದಾನೆ, ಬ್ರಹ್ಮಾಂಡಕ್ಕೆ ಅಧಿಪತಿ. ಆದರೂ ವ್ಯಾಪಕನಾದ ಪ್ರಭುವಿಗೆ ಕಲ್ಮಷಗ್ರೀವಾಯ ರಕ್ಷಿತರಾದ ಆ ಕಲ್ಮಗ್ರೀವನಿಗೆ ನಾನಾ ವಿವಿಧ ಬ್ರಹ್ಮಾಂಡಗಳನ್ನು ರಚಿಸಿದ ಪರಮಾತ್ಮನಿಗೆ ಓಷಧಿಭ್ಯ ಇಷುಮತಿಭ್ಯ ಔಷಧಿಗಳಿಂದ ವನಸ್ಪತಿಗಳಿಂದ ಕೂಡಿದ್ದಾಗಿ ನಾವು ಏತಂ ಪರಿದದ್ಮ ಆಹುತಿಗಳನ್ನು ಅರ್ಪಿಸಬೇಕು. ಯಜ್ಞೋ ವೈ ವಿಷ್ಣು ಅಂತ ಯಜ್ಞಗಳನ್ನು ಪರಮಾತ್ಮನಿಗೆ ಯಜ್ಞ ಯಾಗಾದಿಗಳನ್ನು ಮಾಡಿ ಅವನಿಗೆ ಹವಿಸ್ಸನ್ನು ನಾವು ಅರ್ಪಿಸುವುದಾಗಿದೆ. ನ ತಂ ಗೋಪಯತ ಅಸ್ಮಾಕಂ ಏತು. ಈ ವಿಧಾನವನ್ನು ಅನುಸರಿಸಿ ಪರಮಾತ್ಮ ಹಾಗೂ ಬ್ರಹ್ಮಾಂಡದಲ್ಲಿ ವಾಯುಮಾಲಿನ್ಯ ಹಾಗೂ ಜಲಮಾಲಿನ್ಯವನ್ನು ನಿವಾರಣೆಯನ್ನು ಮಾಡುವುದಾಗಿದೆ ಎಂಬುದಾಗಿ ತಿಳಿಯಿರಿ. ಅರ್ಥ: ಧ್ರುವದಿಕ್ಕಿನ ಅಧಿಪತಿಯಾದ ವಿಷ್ಣು ವ್ಯಾಪಕ ಪರಮಾತ್ಮನು ನಾನಾ ವಿಧ ಬ್ರಹ್ಮಾಂಡಗಳ ರಚನಕಾರನು ಆದವನಿಗೆ ನಾವು ಪ್ರಾರ್ಥನೆ ಸಲ್ಲಿಸುತ್ತೇವೆ. ಎಲ್ಲ ಶಕ್ತಿಗಳು ನಮಗೆ ಕಲ್ಯಾಣವನ್ನು ಉಂಟು ಮಾಡಲಿ ಎಂಬುದಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಹಾಗಾದರೆ ಧ್ರುವ ದೀಕ್ಷೆಯಲ್ಲಿ ಇದ್ಕೊಂಡು ಪರಮಾತ್ಮ ಏನು ಮಾಡ್ತಾನೆ?
ಅದಕ್ಕೆ ಒಂದು ಉತ್ತರ. ಅಂತರಿಕ್ಷ ಅಸಂಸ್ಥಾಮ ಶ್ರಾಂತ ಸದಾಮಿವ ಆಸ್ಥಾನಮಸ್ಯ ಭೂತಸ್ಯ ವಿದುಷ್ಟ ವೇದಸೂನಾವ. ಹಾಗಂದರೆ ಪರಮಾತ್ಮನು ಗೊತ್ತಾಯ್ತ ಎಲ್ಲ ವನಸ್ಪತಾದಿ ಜೀವರಾಶಿಗಳ ಮೂಲವು ಅಂತರಿಕ್ಷದಲ್ಲಿ. ಸಕಲ ಜೀವರಾಶಿಗಳ ಗಿಡ ಮರ ಪ್ರಾಣಿ ಪಕ್ಷಿ ಮಾನವ ಎಲ್ಲರೂ ಕೂಡ ಅವರ ಜೀವರಾಶಿಯ ಮೂಲವು ಅಂತರಿಕ್ಷದಲ್ಲಿದೆ. ಶ್ರಾಂತ ಸದಾಮಿವ ದಣಿದು ಬಳಿದವರು ಯಾರು ಈ ಸೃಷ್ಟಿಯ ಸಲ್ಪಟ್ಟಿದೆಯೋ, ಯಾರು ಅವರವರ ಇದನ್ನು ಕರ್ಮವನ್ನು ಮಾಡ್ತಾರೆ, ಯಾವ ಪ್ರಾಣಿ ಗೊತ್ತಾಯ್ತಾ ಅವರೆಲ್ಲರೂ ದಣಿದು ಬಂದವರು ಗೊತ್ತಾಯ್ತಾ ನಿಶ್ರೇಪರಾಗಿ ವಿಶ್ರಾಂತಿ ಸ್ಥಾನದಂತೆ. ಯಾವುದು ಬ್ರಹ್ಮಾಂಡದಲ್ಲಿ ಅಂತರಿಕ್ಷ ಇದೆಯೋ ಗೊತ್ತಾಯ್ತು ಅವರೆಲ್ಲರೂ ಕೂಡ ಅಂತರಿಕ್ಷದಲ್ಲಿ ಗೊತ್ತಾಯ್ತಾ ದಣಿದು ಹೋದವರೆಲ್ಲ ಜೀವಾತ್ಮರು ಅಲ್ಲಿ ಅವರಿಗೆ ವಿಶ್ರಾಂತಿ ಧಾಮವಾಗಿದೆ. ಅಸ್ಯ ಭೂತಸ್ಯ ಆಸ್ಥಾನ. ಆ ಜಡ ಜೀವಾತ್ಮಕ ಭೌತಿಕ ಪ್ರಪಂಚದ ಮೂಲವಾದ ಜೀವ ಜಡ ಯಾವುದಿದೆಯೋ ಯಾವ ಜೀವರಾಶಿಗಳು ಯಾವುದಿದೆಯೋ ಮೂಲವಾದ ಆ ಬ್ರಹ್ಮವನ್ನು ಪರಮಾತ್ಮನನ್ನು ವೇದ ಸಹ ತಿಳಿದಂಥ ಜ್ಞಾನಿಗಳು ವಿದುಹು ಅರಿತಿದ್ದಾರೆ ಎಂಬುದಾಗಿ ತಿಳಿಯರು. ಈ ಒಂದು ಮಂತ್ರದ ಅರ್ಥ. ಸಮಸ್ತ ಜೀವರಾಶಿಗಳ ಮೂಲ ಚೈತನ್ಯವು ಅಂತರಿಕ್ಷದಲ್ಲಿ ನಿಹಿತವಾಗಿದೆ. ನಾವು ಸತ್ಮ ಅಲ್ಲಿ ಹೋಗ್ತಾರೆ, ಅವ್ರ ಮನೆ ಹೆಂಡತಿ ಮಕ್ಕಳು ಹುಡುಕ್ತಾರೆ, ಹಾಗಲ್ಲ ಅಲ್ಲ ಗೊತ್ತಾಯ್ತಾ. ಜೀವಾತ್ಮನು ಯಮ ಎಂದರೆ ವಾಯು. ಯಮ ಬಂದು ಕರ್ಕೊಂಡು ಹೋದಂತ ನಾವು ಸಾಮಾನ್ಯವಾಗಿ ಮಾತನಾಡ್ತೀವಿ ಗೊತ್ತಾಯ್ತಾ. ಯಮ ಎಂದರೆ ವಾಯು. ಸತ್ತ ನಂತರ ಆ ಜೀವಾತ್ಮನು ವಾಯುವಿನಲ್ಲಿ ಲೀನವಾಗ್ತಾನೆ. ಅಂತರಿಕ್ಷದಲ್ಲಿ ಅವನ ಒಂದು ವಿಶ್ರಾಂತಿ ಧಾಮವಾಗಿದೆ ಜೀವಾತ್ಮನಿಗೆ ಎಂಬುದಾಗಿ ತಿಳಿಯಿರಿ ಗೊತ್ತಾಯಿತು. ತದನಂತರ ವಿಶ್ರಾಂತಿ ತೆಗೊಳ್ಳುತ್ತಿರುವ ಮೌನ ಸದನಂತೆ ಇರುವ ಜೀವ ಜಡಾತ್ಮಕ ಪ್ರಪಂಚದ ಸರ್ವ ಮೂಲವಾದ ಬ್ರಹ್ಮದ ರಹಸ್ಯವನ್ನೂ ತಿಳಿಯಿರಿ. ಹೇಗೆ ಜೀವಾತ್ಮನ ಎಲ್ಲೋ ಇದ್ದಾನೆ, ಅಲ್ಲಿದ್ದಾನೆ, ಹಾಗೆ ಹೇಗೆಗೋ ಹೇಳ್ತಕ್ಕಂಥದ್ದಲ್ಲ. ಸತ್ತನಂತರವಾಗಲಿ ಮರ ಗಿಡ ಯಾವುದೇ ಆಗಲಿ ಜೀವಾತ್ಮರುಗಳು ಗೊತ್ತಾಯ್ತು ಅಂತರಿಕ್ಷದಲ್ಲಿ ವಿಶ್ರಾಂತಿಯನ್ನು ಪಡೆಯುವಂಥ ಒಂದು ಧಾಮವಾಗಿದೆ. ಆ ಜೀವಾತ್ಮನಿಗೆ ಪರಮಾತ್ಮನು ಏನನ್ನು ಮಾಡಬಲ್ಲ ಹರಿವು. ಅನಚ್ಛೇತುರಘ ಜೀವಮೇಜ ಧ್ರುವಂ ಮಧ್ಯೆ ಅಪಶ್ಚಾನಂ ಜೀವೋಮೃತಸ್ಯ ಚರತಿ ಸ್ವದಾಭಿ ರಮರ್ತ್ಯೋ ಮರ್ತ್ಯೇನ ಸಹಯೋನಿ. ಹಾಗಂದರೆ ಅನಚ್ಛೆಯೇ ಮಲಿನಗೊಂಡ ಜೀವಾತ್ಮನು ಯಾರು ಯಾವ ಪಾಪಕರ್ಮ ಏನು ಮಾಡಿರ್ತಾನೋ ಗೊತ್ತಿಲ್ಲ ಆ ಜೀವಾತ್ಮನು ತುರಗಾತ್ ಅಂದರೆ ವಾಯುವಿನಲ್ಲಿರುವ ಜೀವಾತ್ಮನಿಗೆ ಅಂತರಿಕ್ಷದಲ್ಲಿ ವಾಯುವಿನಲ್ಲಿ ಯಾವ ಜೀವಾತ್ಮನು ಇದನೋ ಆ ಜೀವಾತ್ಮೆ ಜೀವಮೇಜ ಪ್ರಾಣ ಧಾರಣೆಯನ್ನು ಮಾಡುತ್ತಾ ಧ್ರುವ ನಕ್ಷತ್ರದಲ್ಲಿ ಧ್ರುವ ನಕ್ಷತ್ರ ಮಧ್ಯೆ ಅಪಸ್ಥ್ಯಾನ ಶಯನಾಸದಲ್ಲಿ ಪರಮಾತ್ಮನು ಮಲಗಿದ್ದಾನೆ ಗೊತ್ತಾಯ್ತಾ. ಯಾವ ಅಂತರಿಕ್ಷದಲ್ಲಿ ಜೀವಾತ್ಮರುಗಳಿದ್ದಾರೋ ಅವರಿಗೆ ಜೀವಧಾನವನ್ನು ಮಾಡ್ತಾ ಗೊತ್ತಾಯ್ತಾ. ಧ್ರುವ ನಕ್ಷತ್ರ ಮಧ್ಯೆ ಅಪಸ್ಥ್ಯಾನ ಧ್ರುವ ನಕ್ಷತ್ರದ ಮಧ್ಯದಲ್ಲಿ ಪರಮಾತ್ಮನು ಶಯನಾಸದಲ್ಲಿದ್ದಾನೆ. ಜೀವೋಮೃತಸ್ಯ ಚರತಿ ಜೀವಾತ್ಮನಿಗೆ ಹುಟ್ಟು ಸಾವು ನಿಶ್ಚಿತವಾದದ್ದು. ಚರತಿ ಸ್ವದಾಭೀರ್ ಅಮರ್ತ್ಯೋ ಅವರ ಸ್ವಕರ್ಮಗಳಿಂದ ಮರ್ತ್ಯೇನ ಸತ್ತ ನಂತರ ಸಹಯೋನಿ ಪರಮಾತ್ಮನ ಸಾನ್ನಿಧ್ಯವನ್ನು ಅವರ ಕರ್ಮಗಳಿಗೆ ಅನುಸಾರವಾಗಿ ಗೊತ್ತಾಯ್ತಾ ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯಬಹುದಾಗಿದೆ ಗೊತ್ತಾಯ್ತಾ. ಹಾಗಾಗಿ ಈ ಸತ್ಯವನ್ನು ತಿಳಿಯಿರಿ ಗೊತ್ತಾಯ್ತಾ. ಧರ್ಮಾಚರಣೆಯನ್ನು ಮಾಡಿರಿ ಗೊತ್ತಾಯ್ತಾ. ತಿಳಿಯುವುದು ಎಲ್ಲರೂ ಕೂಡ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸುತ್ತೇನೆ ಗೊತ್ತಾಯ್ತಾ. ನಮ್ಮಲ್ಲಿರ್ತಕ್ಕಂಥ ದ್ವೇಷ ಅಸೂಯೆಗಳನ್ನು ತ್ಯಾಗ ಮಾಡಿ ಸತ್ಯವನ್ನು ತಿಳಿಯಿರಿ, ಧರ್ಮಾಚರಣೆ ಮಾಡಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಹಿಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ ಗೊತ್ತಾಯ್ತಾ. ನಮೋ ನಮಃ. ಹರಿ ಓಂ.